ಕರ್ನಾಟಕ ಬಿಜೆಪಿಗೆ ಏನಾಗಿದೆ ನಮಗಂತೂ ಗೊತ್ತಿಲ್ಲ. ಏನಾಗಿದೆ ಅಂತ ಕೇಳಬೇಕಾಗಿದೆ. ಯಾಕೆ ಎಲ್ಲ ರಾಜಕೀಯ ಪಕ್ಷಗಳಿಗೂ ಕೇಳಬೇಕಾಗಿದೆ. ಇದರ ಜೊತೆಗೆ ನಾವು ನಮ್ಮನ್ನು ಕೇಳ್ಕೊಳ್ಳೋಣ, ನಮಗೇನಾಗಿದೆ, ಎಂಥವ್ರನ್ನ ಆಯ್ಕೆ ಮಾಡ್ತಿದ್ದೀವಿ ಅನ್ನೋದನ್ನು ಪ್ರತಿ ಸುದ್ದಿಯಲ್ಲೂ ಕೂಡ ಈ ಕ್ಷಣದಿಂದಲೇ ನಾವು ಟ್ರೈನ್ ಅಪ್ ಆಗಬೇಕಾಗಿದೆ. ಅಂಥ ಒಂದು ಪರಿಸ್ಥಿತಿ ಬಂದಿದೆ. ಯಾಕಂತ ಹೇಳಿದರೆ ಮುಂದಿನ ಚುನಾವಣೆಗಳಿಗೆ ನಾವು ತಕ್ಕ ಉತ್ತರ ಕಲಿಸಬೇಕು ಅಂತ ಹೇಳಿದರೆ ಈ ಎಲ್ಲ ಸುದ್ದಿಯನ್ನು ಗಮನ ಇಟ್ಟು ಕೇಳಿಸ್ಕೊಳ್ಬೇಕು. ಯಾಕಂತ ಹೇಳಿದರೆ ಅದರ ಹಿಂದೆ ಯಾವ ರೀತಿಯಾದಂಥ ಅವರ ಸ್ವಾರ್ಥ ಇರುತ್ತೆ ಅನ್ನೋದನ್ನು ಗಮನಿಸ್ತಾ ಈ ಸುದ್ದಿ ನೋಡ್ತಾ ಹೋಗೋಣ. ಕರ್ನಾಟಕದ ಬಿಜೆಪಿಗೆ, ಭಾರತೀಯ ಜನತಾ ಪಕ್ಷಕ್ಕೆ ಏನಾಗಿದೆ, ಯಾಕೆ ಇಷ್ಟು ಅಸಡ್ಡೆತನ ಅನ್ನೋದು ಸದ್ಯದ ಪ್ರಶ್ನೆ, ಸದ್ಯದ ಸುದ್ದಿ. ಅಡ್ಡ ಮತದಾನ ಆಗಿ ವಾರ ಆದರೂ ಕೂಡ ಪೂರ್ಣ ವರದಿ ಸಿಕ್ಕಿಲ್ಲ. ದೇರ್ ಇಸ್ ನೋ ರಿಪೋರ್ಟ್. ಸಂಪೂರ್ಣ ವರದಿ ಸಿಕ್ಕಿಲ್ಲ. ನೀವು ಆಣೆ ಪ್ರಮಾಣ ಮಾಡ್ತಾ ಕೂತ್ಕೊಳ್ಳಿ. ಆಣೆ ಪ್ರಮಾಣಕ್ಕೆಲ್ಲ ಬೆಲೆ ಇಲ್ಲ ಅಂತ ಹೇಳ್ತಾ ಇಲ್ಲ. ಏನ್ರಿ ನೀವೆಲ್ಲ ಆಡಳಿತ ನಡೆಸಬೇಕಾದಂಥವ್ರು, ವಿರೋಧ ಪಕ್ಷಗಳಲ್ಲಿ ಇರುವಂಥವ್ರು, ನೀವು ಹೆಂಗಿರ್ಬೇಕು? ನಿಮ್ಮಂಥವ್ರು ಇನ್ನು ಹೆಂಗೆ ನೀವು ಕಿವಿ ಹಿಂಡ್ತೀರಾ ಆಡಳಿತ ಪಕ್ಷದ್ದು? ಮಧ್ಯಂತರ ವರದಿ ಸಲ್ಲಿಕೆ ಆಗಲು ನಾಳೆ ತನಕ ಕಾಯಬೇಕಂತೆ. ಬಿಜೆಪಿಯ ಎಲ್ಲ ಶಾಸಕರಿಗೂ ಸತ್ಯಶೋಧನಾ ಸಮಿತಿ ಕಾಲ್ ಮಾಡಿದೆ. ಅಡ್ಡ ಮತದಾನದ ಬಗ್ಗೆ ಕ್ರಾಸ್ ಕ್ವೆಶ್ಚನ್ ಮಾಡಿರುವ ಸಮಿತಿ ಎಲ್ಲರಿಂದಲೂ ಒಂದೇ ಉತ್ತರ, ನಾನು ಪಕ್ಷನಿಷ್ಠ. ಆದರೂ ಕೆಲ ಶಾಸಕರ ನಡೆ ಬಗ್ಗೆ ಸಮಿತಿಗೆ ಅನುಮಾನ ಇದೆ. ಸಾಕ್ಷ್ಯ ಸಿಗಲ್ಲ ಎಂಬ ಕಾರಣಕ್ಕೆ ವರದಿ ಸಲ್ಲಿಕೆಯ ಮುಂದೂಡಿಕೆ ಆಗ್ತಾ ಇದೆ. ಮಧ್ಯಂತರ ವರದಿಯಲ್ಲಿ ಇಲ್ಲ ಅಡ್ಡ ಮತದಾನ ಮಾಡಿದವರ ಶಾಸಕರ ಹೆಸರುಗಳು. ಇನ್ನು ಹೆಂಗೆ ಸಿಗುತ್ತೆ? ಇರೋರೆಲ್ಲರೂ ಕೂಡ ಪಕ್ಷನಿಷ್ಠರೇ. ನೀವು ಅಡ್ಡ ಮತದಾನ ಮಾಡ್ತಿರೋ, ಉದ್ದ ಮತದಾನ ಮಾಡ್ತಿರೋ, ಆದರೆ ನಮ್ಮ ಜನರಿಗಂತೂ ಅಡ್ಡ ನಾಮ ಅಂತೂ ಹಾಕ್ತಾ ಇದ್ದೀರಾ, ಪಂಗನಾಮ ಅಂತೂ ಹಾಕ್ತಿದ್ದೀರಾ. ಅಂದರೆ ನಿಮ್ಮ ಉದ್ದೇಶ ಏನು? ಬರೀ ಗೆಲ್ಲಬೇಕು. ಹೆಂಗೆ ಗೆಲ್ಲಬೇಕು? ಹೆಂಗಾದರೂ ಆಗಲಿ ಗೆಲ್ಲಬೇಕು, ನಮ್ಮ ಫ್ಯಾಮಿಲಿ ಚೆನ್ನಾಗಿರಬೇಕು ಅಷ್ಟೇ. ನಮ್ಮ ಜನರು ಏನು ಬೇಕಾದರೂ ಆಗಲಿ ಅಲ್ವಾ? ಪ್ರಜ್ಞೆನೇ ಇಲ್ಲ. ಅದೆಲ್ಲ ಯೋಚನೆ ಇದ್ದರೆ ಇವೆಲ್ಲ ಆಗಲ್ಲ ರೀ, ಖಂಡಿತವಾಗ್ಲೂ ಆಗಲ್ಲ. ನಾವು ಬರೆದು ಕೊಡ್ಬೋದು. ಇಂಟೆನ್ಷನ್ ಚೆನ್ನಾಗಿದ್ದರೆ, ಉದ್ದೇಶ ಚೆನ್ನಾಗಿದ್ದರೆ ದೇಶ ಚೆನ್ನಾಗಿರುತ್ತೆ. ನೀವು ಯಾಕೆ ದೇಶ ಅಂತ ಬಾಯಿ ಪಡ್ಕೊಳ್ಬೇಕು? ನಿಮ್ಮನ್ನು ಯಾಕೆ ಇಷ್ಟೊಂದು ಪ್ರಶ್ನೆ ಮಾಡ್ತಿದ್ದಾರೆ ಅಂತ ಅಂದ್ಕೊಳ್ತೀವಿ. ಸತ್ಯಶೋಧನಾ ಸಮಿತಿ ಸದಸ್ಯರಿಗೆ ಸಿಕ್ಕಾಪಟ್ಟೆ ಟೆನ್ಷನ್ ಅಂತೆ. ಏನೇ ವರದಿ ಕೊಟ್ಟರು ಕೂಡ ಶಾಸಕರ ಕೆಂಗಣ್ಣಿಗೆ ಗುರಿ ಹಾಕಬೇಕು. ಯಾಕಪ್ಪ ಬೇಕಿತ್ತು ಇದೆಲ್ಲ ಅಂತ ಹೇಳ್ತಿದ್ದಾರಂತೆ ಸಮಿತಿ ಸದಸ್ಯರು. ಇನ್ನೊಂದು ಕಡೆ ದಿಸ್ ಇಸ್ ದ ಮ್ಯಾಟರ್, ದಿಸ್ ಇಸ್ ದ ನ್ಯೂಸ್. ಹಿಂಗಿದೆ ನೋಡಿ. ಇನ್ನೊಂದು ಕಡೆ ಸತ್ಯಶೋಧನಾ ಸಮಿತಿ ಬಗ್ಗೆನೇ ಪ್ರಶ್ನೆ ಎದ್ದಿದೆ. ದಿಸ್ ಇಸ್ ದ ಪಾಯಿಂಟ್. ಸತ್ಯಶೋಧನಾ ಸಮಿತಿ ಸದಸ್ಯ ಶಾಸಕ ಯಾರು? ಮಹೇಶ್ ತೆಂಗಿನಕಾಯಿ. ಬಿಜೆಪಿ ಎಲ್ಲ 63 ಶಾಸಕರ ಮೇಲೂ ಅನುಮಾನ ಇದೆಯಂತೆ. ನೋಡಿ ಎಂಥ ಪ್ರಸಂಗ ಇದೆ. ಆದರೂ ಶಾಸಕ ತೆಂಗಿನಕಾಯಿ ಸಮಿತಿಗೆ ಸೇರಿದ್ದು ಹೇಗೆ ಅನ್ನುವ ಒಂದು ಪ್ರಶ್ನೆ ಈಗ ವಿಶ್ಲೇಷಣೆಗೆ ದೂಡ್ತಾ ಇದೆ. ತೆಂಗಿನಕಾಯಿ ಅಡ್ಡ ಮತದಾನ ಮಾಡಿಲ್ಲ ಅಂತ ಹೆಂಗೆ ನಂಬ್ತೀರಿ? ಅಂದರೆ ಪರಿಶೀಲಿಸದೆ ಹೇಗೆ ಕ್ಲೀನ್ ಚಿಟ್ ಕೊಡ್ತಾರೆ ಅಂತ ಕೆಲ ಶಾಸಕರ ಪ್ರಶ್ನೆ. ಪರಿಶೀಲಿಸಿದೇ ಆಗಿದೆ, ಪರಿಶೀಲಿಸದೇ ಆಗಬೇಕು. ಈ ಪ್ರಶ್ನೆಗಳಿಗೆ ಉತ್ತರಿಸೋದು ಯಾರು? ಭಾರಿ ಗೊಂದಲ, ಕುತೂಹಲ, ಆಶ್ಚರ್ಯ ಎಲ್ಲ ಇದಾವ್ರಿ. ಅಂದರೆ ಬೇಲಿನೇ ಎದ್ದು ಹೊಲ ಮೇಯ್ತಾ ಇದ್ರೆ ಹೆಂಗಿರಿ ಮಾಡೋದು ಅನ್ನೋದು ಒಂದು ಪ್ರಶ್ನೆ. ಈಗ ಕಳ್ಳಾನೇ ಮನೆ ಕಾಯ್ತಾ ಇದ್ರೆ ಹೆಂಗೆ ನಂಬೋದು ಅನ್ನೋ ಥರ, ಆ ಥರದ ಪ್ರಶ್ನೆ ಇದು. ಅಲ್ಲಿರುವಂಥ ಅಷ್ಟೂ ಶಾಸಕರ ಮೇಲೂ ಕೂಡ ನಂಬಿಕೆ, ಒಂದು ಖಚಿತವಾದ ನಿರ್ಧಾರಕ್ಕೆ ಬರೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತೆ. ಇದಕ್ಕಿಂತ ದೊಡ್ಡ ಅಸಡ್ಡೆತನ ಬೇಕೇನ್ರಿ? ಅಂದರೆ ಅವ್ರಿಗೆ ಕ್ಲಾರಿಟಿನೇ ಇಲ್ಲ, ಯಾರನ್ನು ನಂಬೋದು, ಯಾರನ್ನು ಬಿಡೋದು. ಇಂಥವರೆಲ್ಲ ನೀವು ಬೇರೆ ನಮ್ಮ ಜನರನ್ನು ಆಳಲಿಕ್ಕೆ ದೊಡ್ಡ ಪಕ್ಷದ ನೀವು ನಾಯಕರು ಅಂತ ಅನ್ನಿಸ್ಕೊಂಡು ಆಡಳಿತ ಮಾಡೋಕ್ಕೆ ಬರೋಕ್ಕೆ ಬಯಸ್ತಾ ಇದ್ದೀರಿ. ಒಂದು ಸರಿ ಆಡಳಿತ ಕೊಟ್ಟಾಗಲೇ ನೆಟ್ಟಿಗೆ ಆಡಳಿತ ಮಾಡಲಿಕ್ಕೆ ಬಂದಿಲ್ಲ ಅನ್ನೋದು ಜನರ ಒಂದು ಆರೋಪ ಕೂಡ ಆಗಿದೆ. ಹಿಂಗಿರುವಾಗ ನಿಮ್ಮನ್ನೆಲ್ಲ ಯಾಕೆ ನಂಬಬೇಕು? ಅದಕ್ಕಾಗಿಯೇ ನಾವು ಕೂಡ ಹೇಳ್ತಾ ಇದ್ದೀವಿ ನೋಡ್ರಿ, ಹೊಸ ಜನ್ರೇಷನ್ಗೂ ಕೂಡ ಒಂದು ಪರ್ಯಾಯ ಶಕ್ತಿ ಬೇಕು ಅಂತ ಅನಿಸಿದರೆ ಒಂದು ಹುಟ್ಟಾಕೋ ಶಕ್ತಿ ಇದೆ. ಇಂಥವ್ರಿಗೆಲ್ಲ ತಕ್ಕ ಪಾಠ ಆಗಬೇಕಾಗಿದೆ. ಅಲ್ಲ, ನಮಗೇನು ಪ್ರಶ್ನೆ, ಅವ್ರ ಪಕ್ಷದಲ್ಲಿ ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಅದಲ್ಲ ಕ್ವಶನ್ನು. ಆದರೆ ನೀವು ಇಲ್ಲೇ ಒಂದು ಸಣ್ಣ ಒಂದು ಪರೀಕ್ಷೆಯಲ್ಲಿ ಪಾಸ್ ಆಗೋಕ್ಕೆ ಬರಲ್ಲ, ಅಲ್ಲಿರೋರನ್ನೇ ಹುಡುಕಕ್ಕೆ ಬರಲ್ಲ. ಇನ್ನು ಹೆಂಗ್ರಿ ದೇಶದ ದೊಡ್ಡ ದೊಡ್ಡ ಸಮಸ್ಯೆಗಳನ್ನು ನೀವು ಬಗೆಹರಿಸ್ತೀರಾ? ರಾಜ್ಯದ ಜನರ ಸಂಕಟವನ್ನು ಅರ್ಥ ಮಾಡ್ಕೊಳ್ತೀರಾ ಅಲ್ವಾ? ದಿಸ್ ಇಸ್ ದ ಪಾಯಿಂಟ್ ಟು ಬಿ ನೋಟೆಡ್. ಯಾವಾಗಲೂ ಹೇಳ್ತಾ ಇರ್ತೀನಿ, ಈ ಒಂದು ಮೊದಲು ಬಟನ್ನೇ ನಿಮ್ಗೆ ಸರಿ ಹಾಕ್ಕೊಳಕ್ಕೆ ಬರೋಲ್ಲ ಅಂದಮೇಲೆ ಇನ್ನು ಬೇರೆ ಬಟನ್ ಹೆಂಗೆ ಹಾಕ್ಕೊಳ್ತೀರಾ? ಆಮೇಲೆ ಸರಿ ಹಾಕ್ಕೊಳಕ್ಕೆ ಹೋದರೂ ಕೂಡ ಅದು ಸರಿ ಆಗಲ್ಲ. ಹಾಗಾಗಿ
ನೀವು ಬೇರೆಯವ್ರಿಗೆ ಹೇಳೋ ಮುಂಚೆ ಆರೋಪ ಮಾಡಲಿಕ್ಕಿಂತ ಮುಂಚೆ ನಿಮ್ಮದನ್ನು ಮೊದಲು ಸರಿ ಮಾಡ್ಕೊಳ್ಳೋದ್ರೆ ಕಲ್ತ್ಕೊಳ್ಳಿ ಅನ್ನೋದು ಜನಸಾಮಾನ್ಯನ ಒಂದು ಧ್ವನಿಯಾಗಿ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಲೆಟ್ಸ್ ಗೋ ಫಾರ್ ಫೋನೋ ಕಾನ್ವರ್ಸೇಷನ್ ವಿತ್ ಓಂ ವಿವೇಕ್ ಆದಿತ್ಯ ಕರ್ಲೇಕರ್, ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಜೊತೆ ನಾವು ಮಾತನಾಡೋಣ. ಎಸ್ ವಿವೇಕ್, ಬಹಳಷ್ಟು ವಿಚಾರಗಳಿದ್ದಾವೆ. ಈಗ ರಾಜಕೀಯ ಪಕ್ಷಗಳ ಬಗ್ಗೆ ಯಾವ ವಿಚಾರವನ್ನು ಇಟ್ಕೊಂಡು ವಿಶ್ಲೇಷಣೆ ಮಾಡೋಣ, ಮಾಹಿತಿ ತಗೊಳ್ಳೋಣ ಅನ್ನೋದೇ ಒಂದು ದೊಡ್ಡ ಕನ್ಫ್ಯೂಷನ್ ಆಗಿದೆ. ಯಾಕಂತ ಹೇಳಿದರೆ ಈಗ ನೀವು ಹೇಳ್ತಾ ಇದ್ದೀರಲ್ಲ, ಈಗ ಸುದ್ದಿ ಕೊಟ್ಟಿದ್ದೀರಲ್ಲ, ಆ ಸುದ್ದಿಲಿ ಆ ಸಮಿತಿನೇ ದೊಡ್ಡ ಗೊಂದಲದ ಗೂಡಾಗಿದೆಯಂತೆ. ಇವರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ಬೇಕು ನಾವು ವಿವೇಕ್? ಸ್ಟ್ರೈಟ್ ಕ್ವೆಶ್ಚನ್ ಟು ಯು. ಕೂಡ ಅಷ್ಟೇ, ಯಾವುದೇ ಒಂದು ಸತ್ಯಶೋಧನಾ ಸಮಿತಿ ಅಂತ ಈಗ ಏನ್ ರಚನೆ ಮಾಡಿದ್ದಾರೆ, ಈ ಸತ್ಯಶೋಧನಾ ಸಮಿತಿಯಲ್ಲಿ ಸಿ.ಟಿ. ರವಿ ಅವರು ಇದ್ದಾರೆ, ಅವರು ಹಾಲಿ ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ, ಜೊತೆಗೆ ಎನ್ ಮಹೇಶ್ ಅವರು ಇದ್ದಾರೆ, ಅವರು ಮಾಜಿ ಶಾಸಕರು ಸಚಿವರಾದಂತವ್ರು ಅವರು ಕೂಡ ಇದ್ದಾರೆ, ಜೊತೆಗೆ ಮಹೇಶ್ ತೆಂಗಿನಕಾಯಿ ಅವರು ಕೂಡ ಆ ಸತ್ಯಶೋಧನಾ ಸಮಿತಿಯಲ್ಲಿ ಇರ್ತಕ್ಕಂಥದ್ದು, ಅದು ಕೂಡ ಅವರು ಕೂಡ ಶಾಸಕರಾಗಿರ್ತಕ್ಕಂಥವ್ರು, ಅವರು ಕೂಡ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಮತವನ್ನ ಹಾಕಿರ್ತಕ್ಕಂಥವ್ರು. ಯಾಕೆ ಅವರ ಮೇಲೆ ಅನುಮಾನ ಪಡಬಾರದು, ಅವರನ್ನ ಯಾಕೆ ಸತ್ಯಶೋಧನಾ ಸಮಿತಿಗೆ ಸೇರಿಸಿದ್ರಿ ಅನ್ನೋದು ಒಂದಿಷ್ಟು ಗೊಂದಲ ಈಗಾಗಲೇ ಪ್ರಾರಂಭವಾಗಿದೆ. ಜೊತೆಗೆ ಪ್ರಮುಖವಾಗಿ ಯಾಕೆ ಅನುಮಾನ ಪಡ್ತಾ ಇದ್ದಾರೆ, ಯಾಕೆ ಅವ್ರ ಹೆಸರೇ ಯಾಕೆ ಕೇಳ್ತಾ ಇದೆ, ಸದ್ದಾಗ್ತಾ ಇದೆ ನಿಮ್ ಪ್ರಕಾರ? ತಪ್ಪು ಅನ್ನೋದು ಒಂದ್ ಕಡೆ ಒಂದಿಷ್ಟು ಶಾಸಕರು ಹೇಳಲಿಕ್ಕಿದ್ದಾರೆ, ಜೊತೆಗೆ ಇಂಟರ್ನಲ್ಲಿನೇ ಗೊಂದಲ ಈಗಾಗಲೇ ಶುರು ಆಗಿರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ಸತ್ಯಶೋಧನಾ ಸಮಿತಿಯ ಸದಸ್ಯರು ಜೊತೆಗೆ ಅವರ ನೇತೃತ್ವದಲ್ಲಿ ನಡೀತಾ ಇದೆ. ಸಿ.ಟಿ. ರವಿ ಅವರೇ ಕ್ಲಿಯರ್ ಕಟ್ ಆಗಿ ಇವತ್ತು ಮಾತನಾಡುವಂತ ಸಂದರ್ಭದಲ್ಲೂ ಕೂಡ ಹೇಳಿದ್ದಾರೆ, ಯಾರು ಕನ್ಫರ್ಮ್ಲಿ ಅಂದ್ರೆ ಇವರೇ ಮತ ಹಾಕಿದ್ದಾರೆ ಇಂಥವರಿಗೆ ಅಂತ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂದ್ರೆ ಕೇವಲ ಅನುಮಾನಾಸ್ಪದ ವ್ಯಕ್ತಿಗಳು ಯಾರೆಲ್ಲ ಇದ್ದಾರೆ, ಸಸ್ಪೆಕ್ಟೆಡ್ ಪೀಪಲ್ ಅಂತ ಏನ್ ಹೇಳ್ತೀವಿ, ಅದ್ರಲ್ಲಿ ಯಾರಿದ್ದಾರೆ ಅವರ ಲಿಸ್ಟ್ ಮಾತ್ರ ನಾವು ಕೊಡಲಿಕ್ಕೆ ಸಾಧ್ಯ. ಯಾಕಂದ್ರೆ ಇದು ಗೌಪ್ಯ ಮತದಾನ ನಡೆರ್ತಕ್ಕಂಥದ್ದು, ಇವರೇ ಕಡಾಖಂಡಿತವಾಗಿ ಇವರೇ ಮತದಾನ ಹಾಕಿದ್ದಾರೆ, ಇವರೇ ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಅಂತ ಕೂಡ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ನಾವ್ ಈ ಹಿಂದೆನೆ ಇದರ ವರದಿ ಕೂಡ ಮಾಡಿದ್ವಿ, ಯಾರು ಮಾಡಿದ್ದಾರೆ ಈ ಗೌಪ್ಯ ಮತದಾನದಲ್ಲಿ ಯಾರು ಈ ರೀತಿಯ ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಅಂತ ಕಂಡುಹಿಡಿಯಲಿಕ್ಕೆ ಬಹಳ ಕಷ್ಟ ಬಿಜೆಪಿಗೆ ಅಂತ. ಅದೇ ರೀತಿಯಾಗಿ ಇವತ್ತು ಸಮಿತಿಯ ಸದಸ್ಯರಾದಂತವ್ರು, ಸಮಿತಿಯ ಅಧ್ಯಕ್ಷರಾದಂತವ್ರು ಸಿ.ಟಿ. ರವಿ ಅವರು ಕೂಡ ಹೇಳ್ತಕ್ಕಂಥದ್ದು ಯಾರು ಅಂತ ಕ್ಲಿಯರ್ಲಿ ಹೇಳೋದಕ್ಕಾಗಲ್ಲ ಅಂತ. ಜೊತೆಗೆ ಈಗ ಪ್ರಾಥಮಿಕ ಹಂತವಾಗಿ ಏನೆಲ್ಲ ಮಾಹಿತಿಗಳನ್ನ ಕಲೆ ಹಾಕ್ಬೇಕು ಅದನ್ನೆಲ್ಲ ಸಮಿತಿ ಉದ್ದೇಶ ಏನು ವಿವೇಕ್? ಈಗ ಕರೆಕ್ಟ್ ನೀವು ಹೇಳೋದು ಕೇಳಿಸ್ಕೊತಾ ಇದ್ದೆ, ಇಂಥವ್ರು ಹೇಳಕ್ಕೆ ಕಷ್ಟ ಆಗತ್ತೆ ಅಂತ ಗೊತ್ತಿದ್ಮೇಲೆ ಈ ಸಮಿತಿದ ಪ್ರಯೋಜನ ಏನ್ ಬಂತು? ವಾಟ್ ಇಸ್ ದ ಸಿಗ್ನಿಫಿಕೆನ್ಸ್ ಆಫ್ ದಟ್ ಕಮಿಟಿ ಅಂತ ಅನ್ಸಲ್ವಾ? ಎಸ್ ವಿವೇಕ್, ಆರ್ ಯು ಆನ್ಲೈನ್? ಓಕೆ, ಡಿಸ್ಕನೆಕ್ಟ್ ಆಗಿದೆ ಫೋನ್ ಸಂಪರ್ಕ ಅಷ್ಟೇ. ಈಗ ಅಂದರೆ ಇಲ್ಲೂ ಕೂಡ ಒಂದು ಸದೃಢವಾದಂಥ ನಿರ್ಧಾರವನ್ನು ತೆಗೆದುಕೊಳ್ಳೋಕೆ ಸಾಧ್ಯ ಆಗ್ತಾ ಇಲ್ಲ. ಅಂಥ ಪರಿಸ್ಥಿತಿನ ಯಾಕೆ ತೆಗೆದುಕೊಂಡ್ರಿ ಅನ್ನೋದು ಕೂಡ ಪ್ರಶ್ನೆ. ಎಸ್, ಹಿ ಈಸ್ ರೀಕನೆಕ್ಟೆಡ್. ವಿವೇಕ್ ಈಸ್ ಆನ್ಲೈನ್. ಎಸ್ ವಿವೇಕ್, ನಾನು ಕೇಳ್ತಾ ಇದ್ದೆ, ಈಗ ಇಷ್ಟೆಲ್ಲ ಅವ್ರಿಗೆ ಗೊಂದಲಗಳಿದ್ರೆ ಯಾರು ಅಂತ ಕಂಡುಹಿಡಿಯೋಕ್ಕಾಗಲ್ಲ ಅಥವಾ ಸ್ಪಷ್ಟತೆ ಸಿಗಲ್ಲ ಅಂತ ಹೇಳಿದ್ರೆ ಭಾಳ ಹಾಸ್ಯಾಸ್ಪದ ಅನ್ಸಲ್ವಾ? ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ದಟ್ ಕಮಿಟಿ? ಎಸ್ ರಾಘವ್, ಈಗಾಗ್ಲೇನು ಸತ್ಯಶೋಧನಾ ಸಮಿತಿಯನ್ನ ರಚನೆ ಮಾಡಿರ್ತಕ್ಕಂಥದ್ದು ಪ್ರಮುಖವಾಗಿ ಯಾರೆಲ್ಲ ಈ ಅಡ್ಡ ಮತದಾನ ಮಾಡಿದ್ದಾರೆ ಅಂತ ಕಂಡುಹಿಡಿರಿ ಅಂತಾನೆ ಮಾಡಿರ್ತಕ್ಕಂಥದ್ದು. ಆದ್ರೆ ಅವರು ಕೂಡ ವರದಿಯನ್ನ ಕೊಡಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಈಗಾಗ್ಲೇ ಏನಿದು ಗೌಪ್ಯ ಮತದಾನ ಮಾಡಿರ್ತಕ್ಕಂಥದ್ದು. ಬಹುಶಃ ಈಗ ಯಾರ್ದಾದ್ರು ಹೆಸರನ್ನ ಕೊಟ್ಟಂತ ಸಂದರ್ಭದಲ್ಲಿ ಆ ಶಾಸಕರು ಒಂದು ವೇಳೆ ನಿಜಕ್ಕೂ ಹಾಕದೆ ಹೋದಲ್ಲಿ, ಮತವನ್ನ ಕ್ರಾಸ್ ವೋಟಿಂಗ್ ಮಾಡದೆ ಹೋದಲ್ಲಿ, ಅವರದ್ದೇ ಹೆಸರನ್ನ ಏನಾದ್ರು ಕೊಟ್ಟು ಬಿಟ್ರು ಅಂದ್ರೆ ಸತ್ಯಶೋಧನಾ ಸಮಿತಿ, ಆ ಸಂದರ್ಭದಲ್ಲಿ ಆ ಶಾಸಕರು ಬಂದು ನೇರವಾಗಿ ಕೇಳಬಹುದು, ನಾನು ಹಾಕಿದ್ದೀನಿ ಅನ್ನೋದಕ್ಕೆ ನಿಮ್ಮ ಬಳಿ ಏನ್ ಆಧಾರ ಇದೆ, ಯಾಕೆ ಈ ರೀತಿಯಾಗಿ ಮಾಡಿದ್ರು ಅಂತ. ಹಾಗಾಗಿ ಗೌಪ್ಯವಾಗಿ ಈ ವರದಿಯನ್ನ ಏನಿದೆ ಈ ಸತ್ಯಶೋಧನಾ ತಂಡ ಕಂಪ್ಲೀಟ್ಲಿ ಈ ವರದಿಯನ್ನ ಗೌಪ್ಯವಾಗಿ ರಾಜ್ಯಾಧ್ಯಕ್ಷರ ಕೈಗೆ ಕೊಡ್ತೀವಿ ಅಂತ ಈಗಾಗಲೇ ಹೇಳ್ಕೊಂಡಿರತಕ್ಕಂಥದ್ದು. ಆ ನಿಟ್ಟಿನಲ್ಲೇ ರಾಜ್ಯಾಧ್ಯಕ್ಷರಿಗೆ ಹೋಗಿ ಕೊಡ್ತಕ್ಕಂಥದ್ದು. ಆದ್ರೂ ಕೂಡ ಕ್ಲಿಯರ್ ಕಟ್ ಆಗಿ ಇವರೇ ಹಾಕಿದ್ದಾರೆ ಅಂತ ಹೇಳಿ ಏನು ಈಗಾಗಲೇ 5ರಿಂದ 6 ಮತಗಳು ಅಡ್ಡ ಮತದಾನ ನಡೆದಿದೆ ಬಿಜೆಪಿಯಿಂದ ಅಂತ ಕೂಡ ಹೇಳಲಿಕ್ಕೆ ಆಗ್ತಾ ಇದೆ. ಅವರೇ 5ರಿಂದ 6 ಜನ ಅಂತ ಕ್ಲಿಯರ್ಲಿ ಕೊಡೋದಕ್ಕಾಗಲ್ಲ. ಇನ್ಕ್ಲೂಡಿಂಗ್ ಎಸ್ ಟಿ ಸೋಮಶೇಖರ್ ಮತ್ತೆ ಅವ್ರು ಬಿಟ್ಟಲ್ಲ, ಅವ್ರು ಉಚ್ಚಾಟಿತ ಶಾಸಕರನ್ನ ಬಿಟ್ಟು ಹೇಳ್ತಾ ಇದ್ದೀರಿ ಅಲ್ಲ? ಖಂಡಿತಾಗ್ಲೂ ರಾಘವ್, ಯಾಕಂದ್ರೆ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ. ಎಸ್ ಟಿ ಸೋಮಶೇಖರ್ ಅವರು ಕ್ಲಿಯರ್ ಆಗಿ ಹೇಳ್ಕೊಂಡಿದ್ದಾರೆ, ನಾನು ಕಾಂಗ್ರೆಸ್ಗೆ ಮತ ಹಾಕಿದ್ದೀನಿ. ಜೊತೆಗೆ ಶಿವರಾಮ್ ಹೆಬ್ಬಾರ್ ಅವರು ಕೂಡ ಹೇಳಿದ್ದಾರೆ, ಸೌಜನ್ಯಕ್ಕಾದ್ರೂ ನಮ್ಮ ಬಳಿ ಬಂದು ಮತವನ್ನ ಕೇಳಲಿಲ್ಲ ಬಿಜೆಪಿ ನಾಯಕರು, ಹಾಗಾಗಿ ನಾವು ನಮ್ಮ ಆತ್ಮಸಾಕ್ಷಿ ಪ್ರಕಾರವಾಗಿ ನಾವು ಮತವನ್ನ ಹಾಕಿದ್ದೇವೆ ಅಂತ. ಅಲ್ಲಿಗೆ ಕ್ಲಿಯರ್ಲಿ ಅವರಿಬ್ಬರು ಕೂಡ ಕಾಂಗ್ರೆಸ್ಗೆ ಮತ ಹಾಕಿದ್ದಾರೆ ಅಂತ ಗೊತ್ತಾಗಿರ್ತಕ್ಕಂಥದ್ದು. ಇನ್ನು ಉಳಿದಂತ ಶಾಸಕರು ಏನು ಅನುಮಾನಾಸ್ಪದ ವ್ಯಕ್ತಿಗಳಿದ್ದಾರೆ, ಈ ಲಿಸ್ಟ್ ಅನ್ನ ಸಸ್ಪೆಕ್ಟ್ ಲಿಸ್ಟ್ ಅನ್ನ ರೆಡಿ ಮಾಡ್ಕೊಂಡು ಪ್ರಾಥಮಿಕ ಹಂತವಾಗಿ ಯಾವೆಲ್ಲ ವರದಿಯನ್ನ ಕೊಡ್ಬೇಕು, ಈಗಾಗಲೇ ಆ ವರದಿಯನ್ನ ತಯಾರಿ ಮಾಡಿರ್ತಕ್ಕಂಥದ್ದು ಸತ್ಯಶೋಧನಾ ತಂಡ. ಇನ್ನುಳಿದಂತ ವರದಿಯನ್ನ ಕಂಪ್ಲೀಟ್ಲಿ 63 ಜನ ಶಾಸಕರಿಗೂ ಈಗಾಗಲೇ ದೂರವಾಣಿ ಮೂಲಕ. ಓಕೆ, ಗಾಟ್ ಇಟ್ ವಿವೇಕ್. ಈಗ ಔಟ್ ಆಫ್ ಕ್ಯೂರಿಯಾಸಿಟಿ ಐ ಆಮ್ ಆಸ್ಕಿಂಗ್ ಯು, ಕುತೂಹಲಕ್ಕೋಸ್ಕರ ಕೇಳ್ತಾ ಇದ್ದೀನಿ. ನಿಜ ಅಲ್ಲೇ ಗೊಂದಲ ಇದೆ, ಯಾರ ಹೆಸರು ಹೇಳೋದು ಬಿಡೋದು ಅಂತ. ಆದ್ರೂ ಯಾರ ಹೆಸರು
ಒಂದಿಷ್ಟು ಹೆಸರುಗಳು ಪ್ರಚಲಿತದಲ್ಲಿದ್ದಾವೆ ಅನ್ನೋ ಟಾಕ್ ಏನಾದರೂ ಇದೆಯಾ? ನಿಮ್ಮ ಕಿವಿಗೇನಾದರೂ ಬಿದ್ದಿದೆಯಾ? ಇಂಥವ್ರು ಇರ್ಬೋದು ಅಂತ ಆದರೆ ಹೇಳೋಕ್ಕೆ ಸಾಧ್ಯ ಇಲ್ಲ ಅನ್ಬೋದು. ಆ ಥರ ಕ್ಯೂರಿಯಾಸಿಟಿ ಬಿಲ್ಡ್ ಮಾಡುವಂಥ ಹೆಸರುಗಳೇನಾದರೂ ಇದ್ದಾವ? ಓಕೆ, ಕಾಲ್ ಇಸ್ ಡಿಸ್ಕನೆಕ್ಟೆಡ್. ಫೈನ್, ಎನಿವೇ ಥ್ಯಾಂಕ್ ಯು ವಿವೇಕ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಓಕೆ, ಅಂದರೆ ದಿಸ್ ಇಸ್ ದ ಸಿನಾರಿಯೋ. ಇದು ಸನ್ನಿವೇಶ, ಇದು ವಾಸ್ತವ, ಹಿಂಗಿದೆ ನಿಜ. ಅಂದರೆ ತುಂಬ ಕಾಸ್ಟ್ಲಿಯೆಸ್ಟ್ ಥಿಂಗ್ ಯಾವುದು? ಟ್ರಸ್ಟ್, ನಂಬಿಕೆ ಅಲ್ವಾ? ಇವ್ರು ಎಷ್ಟೇ ದುಡ್ಡು ಕೊಟ್ಟು ಏನೇ ಮಾಡ್ಬೋದು. ಈಗ ಈಶ್ವರಪ್ಪ ಅವರು ಒಂದು ಕಡೆ ಹೇಳಿದ್ದಾರೆ, ನಾವು 17 ಜನರನ್ನು ಸದಸ್ಯರನ್ನು ಕೊಂಡ್ಕೊಂಡ್ವಿ, ಆಮೇಲೆ ನಮಗೆ ಅದು ಮುಳುವಾಯಿತು ಅಂತ ಹೇಳಿದ್ದಾರೆ. ಅಂದರೆ ನೇರವಾಗಿ ಮಾತನಾಡ್ತಾ ಇದ್ದಾರೆ. ಅವರು ಪಕ್ಷದಲ್ಲಿ ಇದ್ದಾರೋ ಇಲ್ವೋ, ಸತ್ಯಕ್ಕೆ ಯಾವ ಪಕ್ಷ ಅಂತಿಲ್ಲ, ಸತ್ಯ ಯಾವಾಗಲೂ ನಿಷ್ಪಕ್ಷ ಅಲ್ವಾ? ಸೊ ಅದನ್ನೆಲ್ಲ ನಾವು ಮೈಂಡಲ್ಲಿ ಇಟ್ಕೊಳ್ಬೇಕಾಗತ್ತೆ. ಹೀಗಿದೆ ರೀ ನಮ್ಮ ರಾಜಕಾರಣ. ಹಾಗಾಗಿ ಪ್ರಜೆಗಳೇ ಪ್ರಭುಗಳಾಗುವಂಥ ವ್ಯವಸ್ಥೆ ಯಾವಾಗಲಾದರೂ ಬರುತ್ತಾ? ಅದನ್ನೇನಾದರೂ ನಾವು ಕನಸಿಟ್ಕೊಳ್ಳೋಕೆ ಸಾಧ್ಯ ಇಲ್ವಾ? ಯೋಚನೆ ಮಾಡಿ ಅಂತ ಹೇಳ್ತಾ ಮುಂದಿನ ಸುದ್ದಿ ನೋಡೋಣ. ಲೆಟ್ಸ್ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಸ್ಟೋರಿ.